ಹಾಯ್ ಹಲೋ ವೀಕ್ಷಕರೇ, ಎಲ್ಲರಿಗೂ ಸ್ವಾಗತ ಸುಸ್ವಾಗತ. ಸೊ ಇವತ್ತು ನಾನು ಮಶ್ರೂಮ್ ಫ್ರೈಡ್ ರೈಸ್ ಯಾವ ರೀತಿ ಮಾಡೋದು ಅಂತ ನೋಡೋಣ. ಸೊ ಮಶ್ರೂಮ್ ಫ್ರೈಡ್ ರೈಸ್ ತುಂಬ ರುಚಿಯಾಗಿರುತ್ತೆ. ಸೊ ಬನ್ನಿ ಯಾವ ರೀತಿ ಮಾಡೋದು ಅಂತ ನೋಡೋಣ. ಮೊದಲಿಗೆ ಒಂದು ಪಾತ್ರೆ ಇಟ್ಟು ಪಾತ್ರೆ ಕಾದಾದ ನಂತರ ನಾನಿಲ್ಲಿ ಎಣ್ಣೆ ಬಳಸ್ತಾ ಇದ್ದೀನಿ. ನೀವು ಅಡುಗೆಗೆ ಕೊಬ್ಬರಿ ಎಣ್ಣೆ ಬಳಸಿದ್ರೆ ತುಂಬ ಒಳ್ಳೆಯದು. ಸೊ ಅದಾದ ನಂತರ ನಾನು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಸಾಸಿವೆನ ಬಳಸಿ ಜೊತೆಗೆ ಸ್ವಲ್ಪ ಜೀರಿಗೆನ ಹಾಕ್ಕೊಂಡು ನಾನೀಗ ಸಣ್ಣದಾಗಿ ಹೆಚ್ಚಿಟ್ಕೊಂಡಿರುವಂತಹ ಈರುಳ್ಳಿನ ಬಳಸ್ತಾ ಇದ್ದೀನಿ. 1-2 ಈರುಳ್ಳಿನ ಹಾಕ್ಕೊಳ್ತಾ ಇದ್ದೀನಿ. ಸೊ ನೀಟಾಗಿ ಈರುಳ್ಳಿ ಹಾಕ್ಕೊಂಡಾದಮೇಲೆ ನಾನಿಲ್ಲಿ ಖಾರಕ್ಕೆ ಒಂದು 3 ಹಸಿಮೆಣಸಿನ್ಕಾಯಿನ ಬಳಸ್ತಾ ಇದ್ದೀನಿ. ನಿಮಗೆ ಖಾರ ಜಾಸ್ತಿ ಬೇಕಾದಲ್ಲಿ ನೀವು ಹಸಿಮೆಣಸಿನ್ಕಾಯಿನ ಒಂದು 5-6 ನೀವು ಹಾಕ್ಕೊಳ್ಬೋದು. ಎಷ್ಟು ನೀವು ಅಡುಗೆ ಮಾಡ್ತಾ ಇದ್ದೀರಾ ಅನ್ನೋದ್ರ ಮೇಲ್ಗಡೆ ನೀವು ಖಾರನ ನೀವು ಚೂಸ್ ಮಾಡ್ಕೋಬಹುದು. ಸೊ ನನಗಿಲ್ಲಿ ಖಾರ ಒಂದು 3 ಹಸಿಮೆಣಸಿನ್ಕಾಯಿ ಸಾಕಾಯಿತು ಅಂತ ಅನಿಸಿ ನಾನು ಅದನ್ನು ಹಾಕ್ಕೊಳ್ತಾ ಇದ್ದೀನಿ. ನೆಕ್ಸ್ಟು ಶುಂಠಿ ಬೆಳ್ಳುಳ್ಳಿಯ ಪೇಸ್ಟ್ ಹಾಕ್ಕೊಳ್ತಾ ಇದ್ದೀನಿ. ಫ್ರೆಶ್ ಆಗಿ ಮನೇಲೇ ಮಾಡ್ಕೊಂಡಿರುವಂತಹ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ಅಥವಾ ಪ್ಯಾಕೆಟ್ನಲ್ಲಿ ಬರುವಂತಹ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಸಹ ನೀವು ಹಾಕ್ಕೊಳ್ಬಹುದು. ಇದನ್ನು ನೀಟಾಗಿ ಎಣ್ಣೆಯಲ್ಲಿ ಹುರ್ಕೋಬೇಕಾಗುತ್ತೆ. ಯಾಕಂತಂದರೆ ಇದ್ರದ್ದು ಏನು ಹಸಿ ವಾಸನೆ ಇರುತ್ತಲ್ಲ ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ನೀವು ಹಾಕಿದ ತಕ್ಷಣ ಅದ್ರದ್ದೊಂದು ಏನು ಹಸಿ ವಾಸನೆ ಇರುತ್ತೆ. ಸೊ ಹಾಗಾಗಿ ಅದು ಹಸಿ ವಾಸನೆ ಹೋಗಬೇಕಾಗುತ್ತೆ. ಸೊ ಹೋಗೋವರೆಗೂ ನೀವು ನೀಟಾಗಿ ಹುರ್ಕೋಬೇಕಾಗುತ್ತೆ. ನೆಕ್ಸ್ಟ್ ನಾನಿಲ್ಲಿ ಮಶ್ರೂಮ್ ಫ್ರೈಡ್ ರೈಸ್ಗೆ ಮೇಯ್ನ್ ಬೇಕಾಗಿರೋದೇ ಮಶ್ರೂಮ್ ಅಂದರೆ ಅಣಬೆ. ಸೊ ನಾನು ಅಣಬೆನ ಹಾಕ್ಕೊಳ್ತಾ ಇದ್ದೀನಿ ಮಶ್ರೂಮ್ನ. ಅದನ್ನು ನೀಟಾಗಿ ಮಣ್ಣಿರುತ್ತೆ ಮಶ್ರೂಮಲ್ಲಿ. ಸೊ ಹಾಗಾಗಿ ನೀಟಾಗಿ ವಾಶ್ ಮಾಡ್ಕೋಬೇಕಾಗತ್ತೆ. ಅದರಲ್ಲಿ ಮಣ್ಣೆಲ್ಲ ಹೋಗೋವರೆಗೂ ನೀಟಾಗಿ ಚೆನ್ನಾಗಿ ತೊಳಿಬೇಕು. ಎಷ್ಟು ಚೆನ್ನಾಗಿ ತೊಳಿತೀವಿ ಅಷ್ಟು ಒಳ್ಳೆಯದು. ಇಲ್ಲ ಅಂತಂದರೆ ಮಣ್ಣೆಲ್ಲ ಇರುತ್ತೆ. ಸೊ ಹಾಗಾಗಿ ಅಣಬೆನೇನಾದರೂ ನೀವು ಮನೆಗೆ ತಂದರೆ ಅದನ್ನು ನೀಟಾಗಿ ನೀರಲ್ಲಿ 3-4 ಸಲ ತೊಳಿಬೇಕಾಗುತ್ತೆ. ಸೊ ನಾನು ಈ ಮಶ್ರೂಮ್ನ ತಗೊಂಡು ಇದನ್ನು ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ. ಯಾಕಂತಂದರೆ ನೀಟಾಗಿ ಸಣ್ಣದಿದ್ದಾಗ ನಾವು ಹಾಕೋ ಉಪ್ಪು ಖಾರ ಎಲ್ಲ ನೀಟಾಗಿ ಹಿಡಿಯುತ್ತೆ. ಅಥವಾ ಒಬ್ಬೊಬ್ಬರಿಗೆ ಸಣ್ಣದಾಗಿ ಹೆಚ್ಚಿದ್ರೆ ಚೆನ್ನಾಗಿ ಅನಿಸಲ್ಲ. ಸೊ ಆವಾಗ ನೀವೇನು ಮಾಡ್ಬೋದು, ಫುಲ್ ರೌಂಡ್ ಅಣಬೆನೇ ನೀವು ಹಾಕ್ಕೋಬಹುದು. ಇನ್ನು ನಿಮಗೆ ಮಶ್ರೂಮ್ ಅಂದರೆ ಅಣಬೆನಲ್ಲಿ ಬೇರೆ ಬೇರೆ ರೀತಿಯಾದಂತಹ ವಿಧವಾದ ಮಶ್ರೂಮ್ ಅಣಬೆಗಳು ಸಿಕ್ಕುತ್ತೆ. ನೀವು ಯಾವ ಅಣಬೆನಾದರೂ ನೀವು ಹಾಕೋಬಹುದು. ನಾನಿಲ್ಲಿ ಬಟನ್ ಅಂದರೆ ರೌಂಡ್ ಗುಂಡಿಗೆ ಅಣಬೆ ಬರುತ್ತಲ್ಲ ಅದನ್ನು ನಾನಿಲ್ಲಿ ಬಳಸಿದ್ದೀನಿ. ಅದನ್ನು ನೀಟಾಗಿ ವಾಶ್ ಮಾಡಿಟ್ಕೊಂಡು ಸಣ್ಣದಾಗಿ ಪೀಸ್ ಮಾಡಿಟ್ಕೊಂಡಿದ್ದೀನಿ. ಯಾಕಂತಂದರೆ ಚೆನ್ನಾಗಿರುತ್ತೆ. ಸೊ ಹಾಗಾಗಿ ಇದನ್ನು ಹಾಕ್ಕೊಂಡಿದ್ದೀನಿ. ಈಗ ಅಣಬೆ ಇಲ್ಲಿ ಸ್ವಲ್ಪ ನೀರು ಬಿಟ್ಕೊಳ್ಳೋಕೆ ಸ್ಟಾರ್ಟ್ ಆಗುತ್ತೆ. ಅದಾದ ನಂತರ ರುಚಿಗೆ ತಕ್ಕಷ್ಟು ಅರಿಶಿನ ಪುಡಿ, ಹಾಗೆ ಸ್ವಲ್ಪ ಗರಂ ಮಸಾಲ, ಹಾಗೆ ಧನಿಯಾ ಪೌಡರ್, ಸ್ವಲ್ಪ ಖಾರದ ಪುಡಿನ ನೀವು ಬೆರೆಸ್ಕೋಬಹುದು. ಸೊ ಇಷ್ಟೇ ಬೇಕಾಗಿರೋದು ಪುಡಿಗಳು: ಅರಿಶಿನ ಪುಡಿ, ಖಾರದ ಪುಡಿ, ಧನಿಯಾ ಪುಡಿ, ಹಾಗೆ ಗರಂ ಮಸಾಲ. ಇದಾದ ನಂತರ ಸ್ವಲ್ಪ ನಾನು ರುಚಿ ಇರಲಿ ಅಂತ ಸ್ವಲ್ಪ ನೀವು ಬೇಕಿದ್ದರೆ ಚಿಕನ್ ಪೌಡರ್ ಅಥವಾ ಮಟನ್ ಮಸಾಲ ಪೌಡರ್ ಸಹ ಹಾಕ್ಕೋಬಹುದು. ಈಗ ನಾನು ರುಚಿಗೆ ತಕ್ಕಷ್ಟು ಉಪ್ಪನ್ನು ಸಹ ಬೆರೆಸ್ತಾ ಇದ್ದೀನಿ. ಅದು ಆಪ್ಷನಲ್. ನಿಮಗೆ ಏನು ಮಟನ್ ಮಸಾಲ ಪೌಡರ್ ಅಥವಾ ಚಿಕನ್ ಮಸಾಲ ಪೌಡರ್ ದಟ್ ಈಸ್ ಆಪ್ಷನಲ್, ಕಂಪಲ್ಸರಿ ಅಂತೇನಿಲ್ಲ. ಇಷ್ಟನ್ನು ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಕಲರ್ ನೋಡಿ ಯಾವ ರೀತಿ ಬರ್ತಿದೆ. ಪೌಡರ್ಸ್ ಎಲ್ಲ ಹಾಕ್ಕೊಂಡ್ಮೇಲೆ ಒಂದು ಒಳ್ಳೆ ಕಲರ್ ಬರೋದಕ್ಕೆ ಸ್ಟಾರ್ಟ್ ಆಯಿತು. ತುಂಬ ಅಂದರೆ ತುಂಬ ರುಚಿಯಾಗಿರುತ್ತೆ. ಈ ಒಂದು ಮಶ್ರೂಮ್ ನೀವು ಹಾಕ್ಕೊಳ್ತಾ ಇಲ್ಲ ಅಂತಂದರೆ ಬೇರೆ ಟೈಪ್ ಮಶ್ರೂಮ್ ಬರುತ್ತೆ, ಅದೂ ಅಷ್ಟೇ ತುಂಬ ಚೆನ್ನಾಗಿರುತ್ತೆ. ಒಂದೊಂದು ಮಶ್ರೂಮೂ ಒಂದೊಂದು ರುಚಿ ಕೊಡುತ್ತೆ. ಬಗೆಯಾದ ರುಚಿ ಇರುತ್ತೆ ಬಗೆಯಾದ ಮಶ್ರೂಮ್ಗಳಲ್ಲಿ. ಸೊ ನೀವು ಒಂದ್ಸಲ ಇದು ಮಾಡಿಕೊಂಡ್ರೆ ನೆಕ್ಸ್ಟ್ ಟೈಮ್ ಇನ್ನೊಂದು ಮಾಡ್ಕೊಳ್ಳಿ. ಜಾಸ್ತಿ ಇದು ಸಿಕ್ಕುತ್ತೆ ನಿಮಗೆ. ಈ ಅಣಬೆನೇ ಎಲ್ಲ ಅಂಗಡಿಗಳಲ್ಲೂ ಸಿಕ್ಕೋದು. ಸೊ ತುಂಬ ಚೆನ್ನಾಗಿರುತ್ತೆ. ಇದನ್ನು ನೀವು ಚಪಾತಿಗೆ, ದೋಸೆಗೆಲ್ಲ, ಇವಾಗೇನು ಗ್ರೇವಿ ಮಾಡ್ತಾಯಿದ್ದೀವಿ ಇದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡ್ರೆ ಗ್ರೇವಿ ಕನ್ಸಿಸ್ಟೆನ್ಸಿನಲ್ಲಿ ಮಾಡಿಕೊಂಡ್ರೆ ಇದನ್ನು ನೀವು ಚಪಾತಿಗೆ, ಪೂರಿಗೆ, ದೋಸೆಗೆ ಎಲ್ಲದಕ್ಕೂ ಮಾಡ್ಕೊಂಡು ತಿನ್ನಬಹುದು. ಅಥವಾ ನೀವು ಫ್ರೈಡ್ ರೈಸ್ ಬೇಕಂದರೆ ನೀರೆಲ್ಲ ಹಾಕ್ಕೊಳ್ಳೋದಕ್ಕೆ ಹೋಗಬಾರ್ದು ಜಾಸ್ತಿ. ನಿಮಗೆ ಗ್ರೇವಿ ಕನ್ಸಿಸ್ಟೆನ್ಸಿ ಬೇಕು ದೋಸೆ ಚಪಾತಿಗೆ ಅಂತ ಅಂದಾಗ ಸ್ವಲ್ಪ ಜಾಸ್ತಿ ನೀರು ಹೆಚ್ಚಾಕೊಂಡು ಅದನ್ನು ಗ್ರೇವಿ ಥರ ಮಾಡಿಕೊಂಡ್ರೆ ನಿಮಗೆ ಚಪಾತಿಗೆ, ದೋಸೆಗೆ ಎಲ್ಲದಕ್ಕೂ ಆಗುತ್ತೆ. ಮೇಯ್ನು ಏನಂತಂದರೆ ಇಷ್ಟಾದಮೇಲೆ ತಕ್ಷಣಕ್ಕೆ ಅನ್ನನ ಬೆರೆಸಬಾರ್ದು. ಯಾಕಂತಂದರೆ ಅಣಬೆ ಬೇಯಬೇಕು. ಅದು ಬೇಯೋದಕ್ಕೆ ಸಮಯ ಇವಾಗಲೇ ಸಿಗೋದು. ಅನ್ನ ಹಾಕಿದ್ಮೇಲೆ ಮಶ್ರೂಮ್ ಬೇಯಲ್ಲ. ಹಾಗಾಗಿ ನೀವು ಈಗಲೇ ಅಣಬೆನ ಚೆನ್ನಾಗಿ ಬೇಯಿಸ್ಕೋಬೇಕಾಗುತ್ತೆ. ಇದೊಂದು 3-4 ನಿಮಿಷಗಳ ಕಾಲನಾದರೂ ಅಣಬೆ ಚೆನ್ನಾಗಿ ಬೇಯೋದಕ್ಕೆ ನೀವು ಬಿಡಬೇಕು, ಟೈಮ್ ಕೊಡಬೇಕು. ಹಾಗೆ ನಾವು ಖಾರದ ಪುಡಿ, ಮಸಾಲ ಪೌಡರ್ ಎಲ್ಲ ಏನು ಹಾಕಿರ್ತೀವಿ ಅದೆಲ್ಲದಕ್ಕೂ ಬೇಯೋದಕ್ಕೆ ನೀವು 2-3 ನಿಮಿಷಗಳ ಕಾಲಾವಕಾಶ ಕೊಡಬೇಕಾಗುತ್ತೆ. ಆ್ಯಂಡ್ ಉರಿನ ನೀವು ಮೀಡಿಯಮ್ ಫ್ಲೇಮಲ್ಲಿ ಇಟ್ಟಿರಿ. ಹಾಗಾಗಿ ಜಾಸ್ತಿ ಇಟ್ಟರೆ ಏನಾಗುತ್ತೆ, ತಳ ಅಂಟ್ಬಿಡುತ್ತೆ. ಸೊ ಹಾಗಾಗಿ ಆ ಮಿಸ್ಟೇಕ್ ಮಾಡಬೇಡಿ, ಮೀಡಿಯಮ್ ಫ್ಲೇಮ್ ಉರಿ ಇಟ್ಟಿರಿ. ಇನ್ನು ನಿಮಗೆ ಮಶ್ರೂಮಲ್ಲಿ ತುಂಬ ಶಕ್ತಿ ಇರುತ್ತೆ. ಇದರಲ್ಲಿ ವಿಟಮಿನ್ ಡಿ ಸೋರ್ಸ್ ಇರುತ್ತೆ. ಸೊ ವಿಟಮಿನ್ ಡಿ ದೇಹಕ್ಕೆ ತುಂಬ ಒಳ್ಳೆಯದು, ಮೂಳೆಗಳಿಗೆ ಎಲ್ಲ ಗಟ್ಟಿ ಮಾಡುತ್ತೆ ವಿಟಮಿನ್ ಡಿ. ಹಾಗಾಗಿ ಇದರಲ್ಲಿ ವಿಟಮಿನ್ ಡಿ ಇರೋದ್ರಿಂದ ಅಣಬೆ ತುಂಬ ಅಂದರೆ ತುಂಬ ಒಳ್ಳೆಯದು. ಹಾಗೆ ತಂಪು ಸಹ ದೇಹಕ್ಕೆ.
ಆದ್ದರಿಂದ ನಿಮಗೆ ಯಾರಿಗೆಲ್ಲ ಮಶ್ರೂಮ್ ಅಥವಾ ವಿಟಮಿನ್ ಡಿ ಕೊರತೆ ಇದೆ ಅನಿಸುತ್ತೆ, ನೀವು ಮಶ್ರೂಮ್ನ ತಿನ್ನಬಹುದು. ಈಗ ನಾನು ಮೊದಲೇ ಅನ್ನನ ಸಪ್ರೇಟಾಗಿ ಮಾಡಿಟ್ಕೊಂಡಿದ್ದೆ. ಉದ್ರವಾಗಿರಬೇಕು ಅನ್ನ, ತುಂಬ ಮುದ್ದೆ ಇದ್ದರೆ ಚೆನ್ನಾಗಿರಲ್ಲ. ಫ್ರೈಡ್ ರೈಸ್ ಮಾಡ್ತೀರಾ ಅಂತಂದರೆ ಮೊದಲೇ ಅನ್ನನ ಸಪ್ರೇಟಾಗಿ ಮಾಡಿಟ್ಕೊಂಡು ಅದು ಉದ್ರ ಇದ್ದರೆ ಮಾತ್ರ ನಿಮಗೆ ಯಾವಾಗಲೂ ಫ್ರೈಡ್ ರೈಸ್ ಚೆನ್ನಾಗಿ ಬರುತ್ತೆ. ಇಲ್ಲ ಅಂತಂದರೆ ಫ್ರೈಡ್ ರೈಸ್ ಚೆನ್ನಾಗಿ ಬರಲ್ಲ. ಇದಕ್ಕೆ ನೀವು ಬಾಸುಮತಿ ಅಕ್ಕಿನಾದರೂ ಹಾಕ್ಬಹುದು ಅಥವಾ ಸೋನಾ ಮಸೂರಿ ಅಕ್ಕಿನಾದರೂ ಹಾಕ್ಬೋದು. ನಿಮಗೆ ದೊಡ್ಡ ರೆಸ್ಟೋರೆಂಟ್ ಸ್ಟೈಲೆಲ್ಲ ಸಿಗಬೇಕು ಅಂತಂದರೆ ನೀವು ಬಾಸುಮತಿನ ಮಿಕ್ಸ್ ಮಾಡಿಕೊಂಡು ಸೋನಾ ಮಸೂರಿ ಜೊತೆ ಹಾಕ್ಕೋಬಹುದು. ಆವಾಗ ನಿಮಗೆ ರೆಸ್ಟೋರೆಂಟ್ ಸ್ಟೈಲಲ್ಲೇ ಸಿಗುತ್ತೆ. ಮನೆಯಲ್ಲೇ ಮಾಡ್ಕೋತೀವಿ, ನಿಮಗೆ ಸೋನಾ ಮಸೂರಿ ಇಷ್ಟ ಅಂದರೆ ಸೋನಾ ಮಸೂರಿನೇ ಸಹ ಹಾಕ್ಕೋಬಹುದು. ಸೊ ನಾನು ಈಗ ಅಷ್ಟು ಅನ್ನ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಇದಾದ ನಂತರ ನೀವು ಮತ್ತೊಮ್ಮೆ ರುಚಿಗೆ ಉಪ್ಪು ಬೇಕಾದಲ್ಲಿ ಬೆರೆಸ್ಕೋಬಹುದು. ನಾನು ಫಸ್ಟೇ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡ್ಬಿಟ್ಟಿದ್ದೀನಿ. ನಿಮಗಿನ್ನ ಖಾರದ ಪುಡಿ, ಧನಿಯಾ ಪುಡಿ, ಗರಂ ಮಸಾಲ ಎಲ್ಲ ಜಾಸ್ತಿ ಬೇಕಂದರೆ ಈಗಲೂ ಸಹ ಬೆರೆಸ್ಕೊಂಡು ಹುರ್ಕೋಬಹುದು. ನಾನು ಮೊದಲಿಗೆ ಫಸ್ಟೇ ಹಾಕ್ಕೊಂಡು ನೀಟಾಗಿ ಹುರ್ಕೊಂಡಿದ್ದೀನಿ, ಚೆನ್ನಾಗಿ ಬೆಂದಿರುತ್ತೆ. ಇನ್ ಕೇಸ್ ನಿಮಗೆ ಬೇಕಾದರೆ ಇವಾಗಲೂ ಸಹ ಹಾಕ್ಕೊಳ್ಬಹುದು. ಈಗ ನೀಟಾಗಿ ಫ್ರೈ ಮಾಡ್ಕೋಬೇಕಾಗುತ್ತೆ. ಒಂದು 2 ನಿಮಿಷಗಳ ಕಾಲ ನೀಟಾಗಿ ಇದು ಫ್ರೈ ಆಗಬೇಕು. ಸೊ ಹಾಗಾಗಿ ನೀಟಾಗಿ ಒಂದು 2 ನಿಮಿಷ ಅನ್ನ ಬಿಸಿಯಾಗಿ ಬೇಯಬೇಕಲ್ಲ, ಸೊ ಹಾಗಾಗಿ ನೀಟಾಗಿ ಫ್ರೈ ಮಾಡ್ಕೊಳ್ಳಿ. ಈಗ ನೀಟಾಗಿ ಫ್ರೈ ಆದಮೇಲೆ ಮಶ್ರೂಮ್ ಫ್ರೈಡ್ ರೈಸ್ ರೆಡಿ ಆಗುತ್ತೆ. ಈ ಒಂದು ರೆಸಿಪಿನ ನೀವು ಮಶ್ರೂಮ್ ಪಲಾವ್ಗೆ ಕಂಪೇರ್ ಮಾಡೋದಕ್ಕಾಗಲ್ಲ. ಯಾಕಂತಂದರೆ ಮಶ್ರೂಮ್ ಪಲಾವಲ್ಲಿ ನಾವು ಪುದೀನ, ಶುಂಠಿ, ಬೆಳ್ಳುಳ್ಳಿ ಪೇಸ್ಟು, ಪಲಾವ್ ಎಲೆ ಎಲ್ಲ ಹಾಕಿರ್ತೀವಿ. ಈ ಫ್ರೈಡ್ ರೈಸಲ್ಲಿ ತುಂಬ ವೆರಿ ಈಸಿ ರೆಸಿಪಿ. ಇದಕ್ಕೆ ಬೇಕಾಗಿರೋದು ಖಾರದ ಪುಡಿ, ಗರಂ ಮಸಾಲ, ಧನಿಯಾ ಪುಡಿ, ಸ್ವಲ್ಪ ಅರಿಶಿನ, ಮಶ್ರೂಮು, ಈರುಳ್ಳಿ. ವೆರಿ ಈಸಿ, ಕ್ವಿಕ್ಕಾಗಿ ಆಗುತ್ತೆ. ಕೇವಲ 5 ನಿಮಿಷಗಳಲ್ಲಿ ಆಗುವಂತಹ ಮಶ್ರೂಮ್ ಫ್ರೈಡ್ ರೈಸು. ಇದನ್ನು ನೀವು ಬೆಳಗಿನ ತಿಂಡಿಗೆ ಅಥವಾ ರಾತ್ರಿ ಡಿನ್ನರ್ಗೂ ಸಹ ಮಾಡಬಹುದು. ಲಂಚ್ ಬಾಕ್ಸ್ಗೂ ಸಹ ಮಾಡಿಕೊಡ್ಬಹುದು. ಕ್ವಿಕ್ಕಾಗಿ ಆಗುತ್ತೆ. ಯಾರಿಗೆಲ್ಲ ತುಂಬ ಕಡಿಮೆ ಸಮಯ ಇದೆ, ನಿಮಗೆ ರೆಸ್ಟೋರೆಂಟ್ ಸ್ಟೈಲಲ್ಲಿ ಪಲಾವ್ ತಿಂದಂಗೂ ಅನಿಸ್ಬೇಕು ಅಂತಂದಾಗ, ಅಥವಾ ನಿಮಗೆ ಫ್ರೈಡ್ ರೈಸ್ ಈ ರೀತಿ ಮಶ್ರೂಮ್ ಬಿರಿಯಾನಿ ಥರನೂ ರುಚಿ ಬರುತ್ತೆ. ಬಟ್ ಇದು ಫ್ರೈಡ್ ರೈಸ್ ಥರ ಕ್ವಿಕ್ಕಾಗಿ ಮಾಡ್ಕೊಳ್ಳೋ ಅಂಥದ್ದು. ಸೊ ಇದನ್ನು ಚೆನ್ನಾಗಿ ನೀವು ಮೊಸರು ಬಜ್ಜಿ ಜೊತೆ ಅಥವಾ ಶೇರ್ವ ಜೊತೆನೂ ತಿನ್ಬೋದು, ಅಥವಾ ಹಾಗೇನೂ ಕೆಚಪಲ್ಲೂ ಸಹ ಹಾಕ್ಕೊಂಡು ತಿನ್ನಬಹುದು. ತುಂಬ ಚೆನ್ನಾಗಿರುತ್ತೆ. ಸೊ ನೋಡಿದ್ರಲ್ಲ ಯಾವ ರೀತಿ ಇತ್ತು ಮಶ್ರೂಮ್ ಫ್ರೈಡ್ ರೈಸ್ ಮಾಡೋದು ಅಂತ. ಸೊ ಈ ಒಂದು ರೆಸಿಪಿನ ನೀವು ಮನೇಲಿ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಖಂಡಿತವಾಗ್ಲೂ ನಿಮಗೆಲ್ಲರಿಗೂ ಇಷ್ಟ ಆಗುತ್ತೆ ಅಂತ ಭಾವಿಸ್ತೀನಿ. ಆ್ಯಂಡ್ ನೀವು ಇದನ್ನು ಟ್ರೈ ಮಾಡಿದ್ರೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಆ್ಯಂಡ್ ಈ ವಿಡಿಯೋ ನೋಡಿದಾಗ ನಿಮ್ಗೆ ಏನು ಅನಿಸ್ತು ಮಶ್ರೂಮ್ ಫ್ರೈಡ್ ರೈಸ್ ಬಗ್ಗೆ ಅಂತ ನೀವು ಸಹ ಕಮೆಂಟ್ ಸೆಕ್ಷನಲ್ಲಿ ಅದನ್ನು ಸಹ ತಿಳಿಸ್ಬೋದು. ಆ್ಯಂಡ್ ಯಾರೆಲ್ಲ ನಮ್ಮ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಆದರೆ ಏನಂತಂದರೆ ನಿಮಗೆ ಯಾವುದೇ ಒಂದು ವಿಡಿಯೋ ಅಪ್ಲೋಡ್ ಮಾಡಿದಾಗಲೂ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಸೊ ಹಾಗಾಗಿ ಸಬ್ಸ್ಕ್ರೈಬ್ ಆಗಿ. ಆ್ಯಂಡ್ ತುಂಬ ಚೆನ್ನಾಗಿ ಪ್ರೋತ್ಸಾಹ ನೀಡ್ತಾ ಇದ್ದೀರಾ ನಮ್ಮ ಒಂದು ಚಾನಲ್ಗೆ. ಇದೇ ರೀತಿ ನಿಮ್ಮ ಪ್ರೋತ್ಸಾಹ ಮುಂದುವರಿತಾ ಇರಲಿ ಅಂತ ಹೇಳ್ತಾ, ಮತ್ತೊಮ್ಮೆ ಈ ಒಂದು ವಿಡಿಯೋ ನೋಡಿದ್ದಕ್ಕಾಗಿ ತುಂಬ ಧನ್ಯವಾದಗಳು ವೀಕ್ಷಕರೇ. ಥ್ಯಾಂಕ್ ಯು ಸೋ ಮಚ್. ಮುಂದಿನ ಒಂದು ವಿಡಿಯೋದಲ್ಲಿ ಸಿಗ್ತೀನಿ.